ಸಿದ್ದರಾಮಯ್ಯ ಅತ್ಯಾಪ್ತ KN ರಾಜಣ್ಣ ಅವರು ಮುಂದಿನ 90 ದಿನಗಳ ಒಳಗಡೆ ಮತ್ತೊಮ್ಮೆ ಸಚಿವ ಸ್ಥಾನದಲ್ಲಿ ಬಂದು ಕೂರ್ತಾರೆ ಅನ್ನುವಂಥದ್ದು ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ಸಂಗತಿ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಹಿಂದುಳಿದ ಸಮಾಜಗಳ ಮತ್ತು ದಲಿತ ಸಮಾಜಗಳ ಸ್ವಾಮೀಜಿಗಳ ದಂಡು ರಾಜಣ್ಣ ಅವರ ಜೊತೆಯಲ್ಲಿ ಮಹತ್ವದ ಸಭೆ ನಡೆಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಒಂದು ಒತ್ತಾಯವನ್ನು ಮಾಡಿ ಬಂದರು. ಏನು, ನಾಗೇಂದ್ರ ಮತ್ತು ರಾಜಣ್ಣ ಅವರಿಂದ ತೆರವಾಗಿರುವಂತಹ 2 ಸ್ಥಾನಗಳಿದ್ದಾವೆ. ಆ 2 ಸ್ಥಾನಗಳಿಗೆ ST ಸಮಾಜದ ನಾಯಕರನ್ನೇ ಕೂರಿಸಬೇಕು, ಬೇರೆಯವರಿಗೆ ಅವಕಾಶ ಕೊಡಬಾರದು. ಇಬ್ಬರೂ ಕೂಡ ಅದೇ ಸಮಾಜದಿಂದ ಬಂದವರನ್ನು ಕೆಳಗಿಳಿಸಲಾಗಿದೆ, ಆ ಕಾರಣಕ್ಕೋಸ್ಕರ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನು ಹೇಳಿದರು, ಪ್ರತಿಪಾದಿಸಿದ್ರು, ಒತ್ತಾಯಿಸಿದರು. ಹೈಕಮಾಂಡ್ಗೂ ಕೂಡ ಅದೇ ಸಂದೇಶವನ್ನು ರವಾನಿಸ್ತಾರೆ. ನೋಡಿ, ಫೋಟೋದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ದಲಿತ ಸಮಾಜದ ಸ್ವಾಮೀಜಿಗಳ ಜೊತೆಯಲ್ಲಿ ಹಿಂದುಳಿದ ಸಮಾಜಗಳಲ್ಲಿನ ಸ್ವಾಮೀಜಿಗಳು ಕೂಡ ಒಟ್ಟಿಗೆ ನಿಂತಿರುವಂಥದ್ದು. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ KN ರಾಜಣ್ಣ ಅನ್ನುವಂತಹ ವ್ಯಕ್ತಿ ಸುಮ್ಮನೆ ಕೂರುವಂಥವರಲ್ಲ. ಗಾಯಗೊಂಡಿರುವಂತಹ ರಾಜಣ್ಣ ಬೇರೆಯದ್ದೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದೇ ಯತ್ನಾಳ್ರವರ ಮೂಲಕ ಒಂದು ಸಂದೇಶ ಕೊಡಿಸಿದ್ರು. ನಾವು ಮತ್ತು ರಾಜಣ್ಣ ಸೇರಿಕೊಂಡು ಒಂದು ಹೊಸ ಪಕ್ಷ ಕಟ್ತೀವಿ ಅನ್ನುವಂತಹ ಸಂದೇಶವನ್ನು ಸದನದಲ್ಲೇ ಕೊಡಿಸೋದು. ಅದು ರಾಜಣ್ಣ ಕೊಟ್ಟರು, ಯತ್ನಾಳ್ ಅವರು ಕೊಟ್ಟರು. ಯಾಕಂದರೆ ಇಬ್ಬರೂ ಕೂಡ ಸಹಕಾರ ವಲಯದಲ್ಲಿ ಚೆನ್ನಾಗಿದ್ದಾರೆ. ಸಹಕಾರ ವಲಯದಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ಅವರು ರಾಜಕೀಯವಾಗಿ ಎಷ್ಟು ಸದೃಢರಾಗಿರ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್. ರಾಜಣ್ಣ ಅವರು ಅಥವಾ ಅವರ ಕುಟುಂಬಕ್ಕೆ ಮತ್ತೊಂದು ಸುತ್ತಿನ ಪಟ್ಟ ಸಿಗುತ್ತೆ, ಅದು 3 ತಿಂಗಳ ಬಳಿಕ. ಯಾಕೆ, ಅದಕ್ಕೂ ಮುಂಚೆ ಖುದ್ದು ರಾಜಣ್ಣ ಅವರು ಹೈಕಮಾಂಡ್ಗೆ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ದೂರನ್ನು ಸಲ್ಲಿಸ್ತಾರೆ. ಏನು ದೂರು ನೋಡಿ, 2024 ತನಕ ಲೋಕಸಭೆಯ ತನಕ DK ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿ ಇರಲಿ, ಅನಂತರ ಬದಲಾಯಿಸ್ತೀವಿ ಅನ್ನೋದನ್ನು ಹೈಕಮಾಂಡ್ ಹೇಳಿತ್ತು. ಆದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದು 1.5-2 ವರ್ಷ ಆಗ್ತಾ ಬರ್ತಿದೆ, ಇನ್ನೂ ಯಾಕೆ ಬದಲಿಸಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂಥದ್ದು ಒಂದನೇದಾದರೆ, ಎರಡನೇದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಬಂದಂತಹ DK ಶಿವಕುಮಾರ್ ಅವರಿಗೆ ಈಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಂತಹ DK ಶಿವಕುಮಾರ್ ಅವರಿಗೆ ಪಕ್ಷದ ನೀತಿ ನಿರ್ಧಾರಗಳ ವಿರುದ್ಧ ಸಾರ್ವಜನಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತಹ DK ಶಿವಕುಮಾರ್ ಅವರನ್ನು ಯಾವಾಗ ಅವರ ವಿರುದ್ಧ ಶಿಸ್ತು ಕ್ರಮ ತಗೋತೀರಿ? ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ ಬಂದಾಗ ಸಚಿವ ಸಂಪುಟದಲ್ಲಿ ಸರಿ ಅದನ್ನು ಮಾಡೋಣ ಅಂತ ಒಪ್ಪಿಕೊಂಡಂತಹ DK ಶಿವಕುಮಾರ್ ಅವರು ವೇದಿಕೆಗಳ ಮೇಲೆ ನಾವು ಮಾಡಿದ್ದು ತಪ್ಪು, ನಮ್ಮ ಸರ್ಕಾರದ್ದು ಅಂತ ಹೇಳುವಂತಹ DK ಶಿವಕುಮಾರ್ ಅವರು SIT ರಚನೆಯ ಸಂದರ್ಭದಲ್ಲೂ ಸಚಿವ ಸಂಪುಟದಲ್ಲಿ ಎಲ್ಲ ಸರಿ ಇದೆ ಮಾಡೋಣ ಅಂತ ಹೇಳಿದಂತಹ DK ಶಿವಕುಮಾರ್ ಅವರು ಹೊರಗೆ ಬಂದು SIT ರಚನೆ ಮಾಡಿದ್ದು ಮತ್ತು ಅದರ ಹಿಂದಿನ ಷಡ್ಯಂತ್ರಗಳೇನು ಅನ್ನೋದನ್ನು ಹೇಳ್ತೀನಿ ಅನ್ನುವಂತಹ DK ಶಿವಕುಮಾರ್ ಅವರನ್ನು, ನಮಸ್ತೆ ಸದಾವತ್ಸಲೆ ಅನ್ನುವಂತಹ DK ಶಿವಕುಮಾರ್ ಅವರನ್ನು ಮತ್ತು ಅವರ ನಡೆ ನಿರ್ಧಾರಗಳನ್ನು ನೋಡುತ್ತಾ ನಿಂತಿರುವಂತಹ ಹೈಕಮಾಂಡ್ ಯಾವಾಗ ಅವರ ವಿರುದ್ಧ ಕ್ರಮ ತಗೊಳ್ಳುತ್ತೆ? ಮುಖೇಶ್ ಅಂಬಾನಿ ಅವರ ಪುತ್ರನ ಮದುವೆಗೆ ರಾಹುಲ್ ಗಾಂಧಿ ಸೇರಿದಂತೆ ಸಾಕಷ್ಟು ನಾಯಕರು, ಹೈಕಮಾಂಡ್ನ ನಾಯಕರೇ ಹೋಗಲಿಲ್ಲ. ಆದಾಗ್ಯೂ DK ಶಿವಕುಮಾರ್ ಅವರು ಆಹ್ವಾನವನ್ನು ಮನ್ನಿಸಿ ಸಮಾರಂಭದಲ್ಲಿ ಪಾಲ್ಗೊಂಡು ಬಂದರು. ಆದಾಗ್ಯೂ ಒಬ್ಬ ದಮನಿತ ಸಮುದಾಯದ ನನ್ನಂತಹ ನಾಯಕನನ್ನು ಸಣ್ಣದೊಂದು ಕಾರಣ ಕೊಟ್ಟು ಅತ್ಯಂತ ಅಗೌರವಯುತವಾಗಿ ವಜಾಗೊಳಿಸಿದ್ದು ಏಕೆ? ನನಗೊಂದು ನ್ಯಾಯ ಆದರೆ ಅವರಿಗೊಂದು ನ್ಯಾಯ ಯಾಕೆ? ಯಾವಾಗ ಕ್ರಮ ತಗೋತೀರಿ ಅಥವಾ ನನಗೆ ಮತ್ತೊಂದು ಸುತ್ತಿಗೆ ಯಾವಾಗ ಅವಕಾಶ ಕೊಡ್ತೀರಿ ಅಂತ ಕೇಳ್ತಾರೆ. ದೊಡ್ಡದೊಂದು ಪಟ್ಟಿ ಮಾಡ್ಕೊಂಡಿದ್ದಾರೆ. ಆ ಪಟ್ಟಿಯನ್ನು, ದೂರಿನ ಪಟ್ಟಿಯನ್ನು ಸಬ್ಮಿಟ್ ಮಾಡಿ ಬರ್ತಾರೆ. ನೋಡಿ, DK ಶಿವಕುಮಾರ್ ಹೌದು ಒಕ್ಕಲಿಗ ಸಮಾಜದ ನಾಯಕ, ರಾಜಣ್ಣ ನಾಯಕ ಸಮಾಜದ ನಾಯಕ. ಹಾಗಂದ್ರೆ ಅವ್ರಿಗೇನು ಸ್ಟ್ರೆಂತ್ ಇಲ್ವಾ? ನೋಡಿ, DK ಶಿವಕುಮಾರ್ ಅವರು ಇಡೀ ಜಿಲ್ಲೆಯಲ್ಲಿ, ಆ ರಾಮನಗರ ಈಗ ಬದಲಾಗಿದೆ, ಆ ಜಿಲ್ಲೆಯಲ್ಲಿ ಎಷ್ಟು ಸ್ಟ್ರೆಂತ್ ಇಟ್ಕೊಂಡಿದ್ದಾರೋ, ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಷ್ಟೇ ಯಾಕೆ, ಅಕ್ಕಪಕ್ಕದ ಕೆಲವನ್ನು ಸೇರಿಸಿ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜಣ್ಣ ಅವರ ಕೆಲಸ, ಅವರ ತಾಕತ್ತು ವರ್ಕೌಟ್ ಆಗುತ್ತೆ. ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೆಲವು ಸೋಲು ಗೆಲುವುಗಳ ಲೆಕ್ಕಾಚಾರ ರಾಜಣ್ಣ ಅವರ ಮುಂದೆ
ಕ್ಲಿಯರ್ ಆಗಿತ್ತು. ಈ ಎಲ್ಲ ಅಂಶಗಳನ್ನು ಹೈಕಮಾಂಡ್ ಪರಿಗಣಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಅಹಿಂದವನ್ನು ಗಟ್ಟಿಯಾಗಿ ನಂಬಿರುವಂತಹ ರಾಹುಲ್ ಗಾಂಧಿ ಅವರು ಮತ್ತು AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಣ್ಣ ಅವರಿಗೆ ಬರಿಗೈಲಲ್ಲಿ ಕಳಿಸೋದಿಲ್ಲ. ಅವರೊಂದು ಸಲ ಹೇಳಿದರು, ನನಗೆ ಬೇಕಾದ್ರೆ ಮಿನಿಸ್ಟ್ರ್ ಪೋಸ್ಟ್ ಬಿಟ್ಬಿಡ್ತೀನಿ, KPCC ಅಧ್ಯಕ್ಷನ್ ಮಾಡಿ ನನ್ನನ್ನು ಅಂತ. ಗೊತ್ತಿಲ್ಲ ಅವರಿಗೆ ಸಚಿವ ಸಂಪುಟದಲ್ಲಿ ಮತ್ತೊಂದು ಅವಕಾಶ ಸಿಗಬಹುದು. ಅದನ್ನು ಮೀರಿ KPCC ಪಟ್ಟ ಸಿಕ್ಕರು ಅಚ್ಚರಿ ಇಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ. ಹಾಗಿದ್ರೆ ರಾಜಣ್ಣ ಅಥವಾ ಅವರದ್ದೇ ಕುಟುಂಬದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಸಿಗಬಹುದು ಅಂದರೆ ಅವರ ಮಗನಿಗೆ ಕೊಡುವಂತಹ ಚಾನ್ಸಸ್ ಕೂಡ ತಳ್ಳಿ ಹಾಕುವಂತಿಲ್ಲ. ಏನಾಗಬಹುದು? ರಾಜಣ್ಣ ಮತ್ತೆ ಬರ್ತಾರಾ, ಸಚಿವರಾಗ್ತಾರಾ ಅಥವಾ KPCC ಅಧ್ಯಕ್ಷ ಆಗ್ತಾರಾ? ಕಮೆಂಟ್ ಮಾಡಿ.